ಇಲ್ಲ. ಕನಸಿನಲ್ಲಿ ಎಚ್ಚರದ ನೆನಪಿರುತ್ತೆ ಅಂತ ಹೇಳಿ ನೆನಪೇ ಇರೋದು ಎಚ್ಚರದ. ರಾಮನಾರಾಯಣ, ಡಾಕ್ಟರ್ ರಾಮನಾರಾಯಣ ಕಥೆ. ಕನಸಿನಲ್ಲಿ ನಾವು ಎಚ್ಚರದಿಂದ ಬಂದಿರುವೆವೆಂಬ ನೆನಪೂ ಇರುವುದಿಲ್ಲವೆಂದು ಮೇಲೆ ಹೇಳಿರುತ್ತೇವಷ್ಟೇ. ಇದಕ್ಕೆ ಸಾಮಾನ್ಯವಾಗಿ ಯಾವ ಪ್ರತಿಷೇಧೋದಾಹರಣೆಯೂ ಕಂಡುಬರುವುದಿಲ್ಲ. ಏಕೆಂದರೆ ಬಹುಜನರಿಗೆ ಕನಸುಗಳು ಆ ಕಾಲಕ್ಕೆ ಎಚ್ಚರವೆಂದೇ ತೋರುತ್ತಿರುತ್ತವೆ. ಅವು ಕನಸೆಂದು ನಿಶ್ಚಯವಾದ ಕೂಡಲೇ ಕನಸು ಕಾಣುತ್ತಿದ್ದವನಿಗೆ ಎಚ್ಚರವೇ ಆಗಿಬಿಡುತ್ತದೆ. ಕನಸಿನಿಂದ ಎಚ್ಚರವಾಗುವುದಕ್ಕೆ ಕನಸೆಂಬ ನಿಶ್ಚಯವೇ ಆಗಬೇಕೆಂಬ ನಿಯಮವೇನೂ ಇಲ್ಲವಾದರೂ ಕನಸಿನಲ್ಲಿ ಇದು ಕನಸು ಎಂಬ ಅರಿವು ಉಂಟಾದರೆ ಕೂಡಲೇ ಎಚ್ಚರ ಉಂಟಾಗಿ ಬಿಡುವುದೆಂಬುದೊಂದು ಸಾಮಾನ್ಯ ನಿಯಮವಿದೆ ಎಂದರೆ ತಪ್ಪಾಗಲಾರದು. ಸಾಮಾನ್ಯ ನಿಯಮ ಅಷ್ಟೇ. ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅಲ್ಲ, ಎಚ್ಚರ ಕನಸಿನ ಗ್ಯಾಪ್ ಆಗುತ್ತೆ. ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಮಗೆ ಈಗ ನಾನು ಕನಸು ಕಾಣುತ್ತಿದ್ದೇನೆಯೋ ಎಚ್ಚರವಾಗಿದ್ದೇನೆಯೋ ಎಂಬ ಸಂಶಯ ಉಂಟಾಗುವುದು ಉಂಟು. ಎಚ್ಚರದಲ್ಲೇ ಉಂಟಾಗುತ್ತೆ. ಎಚ್ಚರ ಕನಸ ಎಚ್ಚರವ ಅಂತ ಪ್ರಶ್ನೆ ಹಾಕೊಂಡ್ರೆ ಸಂಶಯ ಬಂದ್ಬಿಡುತ್ತೆ. ಕನಸಲ್ಲಾಗೋದು ಅದೇ ವಿಚಾರ ಮಾಡೋರ್ಗೆ ಅಲ್ಲೂ ಸಂಶಯ ಬರುತ್ತೆ. ರಾಮನಾರಾಯಣ ಹಂಗಾಗಿತ್ತು ಅಂತ. ಇಷ್ಟೇ ಅಲ್ಲ, ಒಂದು ವೇಳೆ ಈಗ ನಾನು ಕನಸಿನಲ್ಲಿ ಇದು ಎಚ್ಚರವಲ್ಲ, ಎಚ್ಚರವೂ ಬೇರೆ ಇದೆ ಎಂಬ ಭಾವನೆಯೂ ಆಗುವುದುಂಟು. ದೆಹಲಿಯಲ್ಲಿ ಡಾಕ್ಟರ್ ರಾಮನಾರಾಯಣರೆಂಬುವರು ಅನುಭವ ವೈದ್ಯ ಪ್ರಾಕ್ಟಿಕಲ್ ಮೆಡಿಸಿನ್ ಎಂಬ ಪತ್ರಿಕೆಯನ್ನು ಹೊರಡಿಸುತ್ತಿದ್ದರು. ಅವರು ತಮಗೆ ಆದ ಒಂದು ವಿಚಿತ್ರ ಕನಸನ್ನು ಪ್ರಕಟಿಸಿರುತ್ತಾರೆ. ಅವರಿಗೆ ಅವಸ್ಥಾತ್ರಯ ರಹಸ್ಯವನ್ನು ಭೇದಿಸಬೇಕೆಂಬ ಕುತೂಹಲವು ಬಾಲ್ಯದಿಂದಲೂ ಇದ್ದೇ ಇದ್ದಿತು. ಅದರಲ್ಲಿಯೂ ಜನರಿಗೆ ಪ್ರತಿದಿನವೂ ಬಿಡದೆ ನಿದ್ರೆಯು ಏತಕ್ಕೆ ಉಂಟಾಗುತ್ತದೆ ಎಂಬ ಬಗ್ಗೆ ಅವರ ಆಲೋಚನೆಯು ಬಹಳವಾಗಿತ್ತು. ನಿದ್ರೆ ಎಂಬುದು ವ್ಯರ್ಥ ಕಾಲಕ್ಷೇಪವಾಗಿ ಕಾಣುತ್ತದೆಯಲ್ಲ, ಅದು ಬರಿಯ ವಿಶ್ರಾಂತಿಗಾಗಿ ಏರ್ಪಟ್ಟಿರುವುದೆಂದು ನಂಬುವುದಕ್ಕೆ ಮನಸ್ಸು ಒಪ್ಪುವುದಿಲ್ಲವಲ್ಲ ಎಂದು ಅವರು ಆಲೋಚನೆ ಮಾಡತೊಡಗಿದರು. ಸ್ವಾಮಿ ಭೇಟಿಯಾಗಿದ್ರೆ ಚೆನ್ನಾಗಿರ್ತಿತ್ತು ಅವರಿಗೆ. ಸ್ವಾಮಿ ಭೇಟಿ ಆಗಲಿಲ್ಲ ಅಂತ ಕಾಣುತ್ತೆ. ಅವರು ಓದಿದ ಕೆಲವು ವಿಚಾರ ಗ್ರಂಥಗಳಿಂದ ತನಿ ನಿದ್ರೆಯು ಪರಮಾತ್ಮನಲ್ಲಿ ನಾವು ಸೇರಿಕೊಳ್ಳುವ ಅವಸ್ಥೆ ಎಂದು ತಿಳಿಯಬಂದು ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ಆಮೇಲೆ ಅವರು ಕನಸಿನ ವಿಚಾರವನ್ನು ಮನಸ್ಸಿಗೆ ಹತ್ತಿಸಿಕೊಂಡರು. ಕನಸಿನಲ್ಲಿಯೂ ಈಗ ಕನಸನ್ನು ಕಾಣುತ್ತಿದ್ದೇನೆ ಎಂಬ ಅರಿವನ್ನು ಇಟ್ಟುಕೊಂಡಿರುವುದಕ್ಕಾಗುವುದೇ ನೋಡಬೇಕು ಎಂದು ಅವರು ಪ್ರಯತ್ನಿಸಿದರು. ಸ್ವಯಂ ಸೂಚನೆ, ಆಟೋ ಸಜೆಷನ್, ಸ್ವಯಂ ಮೋಹನ, ಸೆಲ್ಫ್ ಹಿಪ್ನೋಸಿಸಂ ಇವುಗಳ ಮೂಲಕ ಅವರು ಈ ಕಾರ್ಯವನ್ನು ಸಾಧಿಸಿದರು. ಒಂದು ದಿನ ಅವರಿಗೆ ಎಚ್ಚರದ ತಮ್ಮ ಮನೆ, ಕೋಣೆ, ಅದರಲ್ಲಿನ ಸಾಮಾನುಗಳು, ಮನೆಯವರು ಎಲ್ಲವೂ ಅದೇ ಆಕಾರದಲ್ಲಿ ಕನಸಿನಲ್ಲಿಯೂ ಗೋಚರವಾಯಿತು. ಆಗ ಅವರ ಮಗನು ಅಳುತ್ತಾ, ಅಪ್ಪ, ನಿನಗೆ ಹುಚ್ಚು ಹಿಡಿದು ಬಿಟ್ಟಿದೆ, ಮನೆಯವರಾದ ನಮ್ಮನ್ನೇ ಗುರುತಿಸಲಾರದೆ ಇದೆಲ್ಲ ಕನಸು ಎನ್ನುತ್ತಿರುವೆಯಲ್ಲ ಎಂದನು. ಅರ್ಧರಾತ್ರಿಯಲ್ಲಿ ಅವರಿಗೆ ಮಧ್ಯಾಹ್ನವಾಗಿದ್ದಂತೆ ಆ ಕನಸಿನಲ್ಲಿ ತೋರಿತ್ತು. ಅಲ್ಲಿದ್ದವರು ಎಲ್ಲರೂ ಎಚ್ಚರಲಿದ್ದವರೇ ಎಂದು ತೋರಿದರು. ಎಚ್ಚರದವರು ಮಾತ್ರ ಯಾರೂ ಆ ಕನಸಿನ ವಿಷಯವನ್ನು ಅರಿತಿರಲಿಲ್ಲ. ಇದನ್ನು ಮನದಂದು ಆ ಡಾಕ್ಟರರು ಇದೆಲ್ಲ ನನ್ನ ಮನಸ್ಸಿನ ಕಲ್ಪನೆಯೇ ಎಂದು ನಿಶ್ಚಯಿಸಿದರು. ಬಳಿಕ ಕನಸಿನಲ್ಲಿಯೇ ಇದು ಕನಸು ಎಂಬ ತಿಳುವಳಿಕೆ ಇರುವ ಇನ್ನೂ ಹಲವು ಕನಸುಗಳು ಅವರಿಗೆ ಆದವು. ಆಮೇಲೆ ಅವರು ಕನಸಿನಲ್ಲಿ ಕಾಣುವ ಸಹಚರರನ್ನೂ ಕಂಡು ಇದೆಲ್ಲ ನನ್ನ ಕನಸೇ, ಈ ಕನಸಿನಲ್ಲಿ ನೀವೆಲ್ಲರೂ ನನ್ನಿಂದ ಸೃಷ್ಟರಾಗಿರುವಿರಿ ಎಂದು ವಾದಿಸಿ ಆ ವಿಷಯವನ್ನು ಅವರಿಗೆ ಮನದಟ್ಟು ಮಾಡಿಕೊಡುವುದಕ್ಕೆ ಮೊದಲು ಮಾಡಿದರು. ಆದರೆ ಅವರಲ್ಲಿ ಯಾರೊಬ್ಬರೂ ಇದನ್ನು ಒಪ್ಪಲಿಲ್ಲ. ಅವರನ್ನೇ ಹಾಸ್ಯ ಮಾಡುವುದಕ್ಕೆ ತೊಡಗಿದರು. ಆಮೇಲೆ ಅವರು ಎಚ್ಚರದಾವಸ್ಥೆಯಲ್ಲಿಯೇ ತನ್ನ ಸ್ನೇಹಿತರನ್ನು ಕಂಡು ಪರಮಾರ್ಥ ದೃಷ್ಟಿಯಿಂದ ಇದೆಲ್ಲ ಕನಸೇ ಎಂದು ವಾದಿಸುವುದಕ್ಕೆ ಪ್ರಾರಂಭಿಸಿದರು. ಅಲ್ಲಿಯೂ ವಾದದಲ್ಲಿ ಅವರಿಗೆ ಗೆಲುವು ಸಿಕ್ಕಲಿಲ್ಲ. ಸಿಗಬೇಕಾಯ್ತು ಅವರಿಗೆ. ಅವರಿಗೆ ವಾದ ಮಾಡಕ್ ಬರಲಿಲ್ಲ ಅಂತ ಕಾಣುತ್ತೆ. ವಾದ ಸಿಗಲಿಲ್ಲ ಅವರಿಗೆ. ಆಮೇಲೆ ಅವರು ಈ ಕನಸಿನ ವಿಚಾರವನ್ನು ಜನರಿಗೆ ತಿಳಿಸಿ, ಕನಸಲ್ಲಿರುವವರಿಗೆ ಇದೆಲ್ಲ ಕನಸೇ ಎಂಬುದು ಹೇಗೆ ಒಪ್ಪಿಸಬೇಕೆಂಬುದನ್ನು ದಯವಿಟ್ಟು ತಿಳಿಸಿರಿ ಎಂದು ತತ್ವಶಾಸ್ತ್ರಜ್ಞರಿಗೆ ಒಂದು ಭಿನ್ನವತ್ತಳೆಯನ್ನು ಹೊರಡಿಸಿದರು. ಭೂಲೋಕದ ಬೇರೆ ಬೇರೆಯ ಭಾಗದ ಜನರು ಅದಕ್ಕೆ ಬರೆದಿರುವ ಉತ್ತರಗಳನ್ನು ಸೇರಿಸಿ
ಅವರು ಕನಸಿನ ತೊಡಕು ಡ್ರೀಮ್ ಪ್ರಾಬ್ಲಮ್ ಎಂಬ ಒಂದು ಗ್ರಂಥದಲ್ಲಿ ಸಂಗ್ರಹಿಸಿ ಪ್ರಕಟಿಸಿರುತ್ತಾರೆ. ಈಚೆಗೆ ಅವರು ಅವಸ್ಥಾತ್ರಯದ ವಿಷಯದಲ್ಲಿ ತಮ್ಮ ವಿಚಾರವನ್ನು ಮತ್ತಷ್ಟು ಮುಂದುವರಿಸಿ ಅವಸ್ಥೆಗಳನ್ನು ಕುರಿತು ಒಂದು ಪ್ರಶ್ನಮಾಲಿಕೆಯನ್ನು ಹೊರಡಿಸಿ ಅದಕ್ಕೂ ಉತ್ತರಗಳನ್ನು ತರಿಸಿಕೊಂಡು ಮೇಲೆ ಕಂಡ ಹೆಸರಿನ ಗ್ರಂಥದ 2ನೆಯ ಭಾಗವಾಗಿ ಹೊರಡಿಸಿರುತ್ತಾರೆ. ಈ ವಿಷಯಕ್ಕೆ ಹೆಚ್ಚು ವಿವರ ಬೇಕೆನ್ನುವವರು ಪರಿಶಿಷ್ಟವನ್ನು ನೋಡಿರಿ. ಅದು ಬಿಡಿದಾರೆ ಸ್ವಾಮಿಗಳು. ರಾಮನಾರಾಯಣ ಇದರಿಂದ 295ನೇ ಪೇಜು. 98ರಲ್ಲಿ ಅವ್ರ ಪ್ರಶ್ನೆಗಳು ಹಾಕೊಂಡಿದ್ದಾರೆ. 14 ಪ್ರಶ್ನೆ. ನಿದ್ರಿಸುವಾತನು ಯಾರು, ಕನಸು ಕಾಣುವಾತನು ಯಾರು, ಎಚ್ಚರಗೊಳ್ಳುವನು ಯಾರು ಅಂತ ಹೇಳಿ ಅವ್ರ ಪ್ರಶ್ನೆನೆಲ್ಲ ಸ್ವಾಮಿಗಳು ಹಾಕೊಂಡು ಮಾಡಿದ್ದಾರೆ. ಪ್ರಕೃತಕ್ಕೆ ಡಾಕ್ಟರ್ ರಾಮನಾರಾಯಣರವರ ವಿಚಾರವು ಇಷ್ಟು ಸಾಕಾಗಿದೆ. ಇಲ್ಲಿ ನಮಗೆ ವಿಮರ್ಶೆಗೆ ಬೇಕಾಗಿರುವ ವಿಷಯವೇನೆಂದರೆ, ಕನಸಿನಲ್ಲಿ ಎಚ್ಚರವನ್ನು ನೆನಪಿಗೆ ತಂದುಕೊಳ್ಳುವುದಕ್ಕಾಗಲಾರದೆಂದು ಒಪ್ಪಿ ಹಿಂದಿನ ಜಳಕಿನಲ್ಲಿ ಕನಸಿಗೂ ಎಚ್ಚರಕ್ಕೂ ತಾರತಮ್ಯವಿಲ್ಲವೆಂದು ಸಾಧಿಸಲಾಗಿದೆ. ಆದರೆ ಈಗ ನಾವು ಕೊಟ್ಟಿರುವ ರಾಮನಾರಾಯಣರವರ ಕನಸಿನ ವಿವರದಿಂದಲೂ ನಮ್ಮಲ್ಲಿಯೂ ಕೆಲವರ ಅನುಭವದ ಮೇಲಿನಿಂದಲೂ ಕನಸಿನಲ್ಲಿಯೂ ಇದು ಕನಸು ಎಂಬ ಅರಿವು ಇರಬಹುದೆಂದು ಆಗುವುದಿಲ್ಲವೇ? ಕನಸಿನಲ್ಲಾಗುವ ಎಚ್ಚರದ ನೆನಪನ್ನು ಕುರಿತು ಇಷ್ಟುದ್ದವಾಗಿ ನಾವು ಬರೆದಿರುವುದೇನೆಂದರೆ, ನಾವು ಕನಸಿಗೆ ಹೋದಾಗ ಎಚ್ಚರದ ಪ್ರಪಂಚವು ಬೇರೆ ಇರದೇ ಇದ್ದರೆ ಈಗ ನಾನು ಕನಸಿಗೆ ಬಂದಿದ್ದೇನೆ, ಎಚ್ಚರವು ಬೇರೆ ಇದೆ ಎಂಬ ಅನುಭವವು ಆಗುವುದಕ್ಕೆ ಅವಕಾಶವಿರುತ್ತಿರಲಿಲ್ಲ. ಆದರೆ ಇಂತಹ ಕನಸುಗಳು ಅಪರೂಪವಾಗಿಯಾದರೂ ಆಗಿಯೇ ತೀರುತ್ತವೆಯಾದ್ದರಿಂದ ಕನಸಿನ ಪ್ರಪಂಚವಿದೆ ಎಂಬುದು ನಿಜವಾಗಿಯೇ ಸೂಕ್ಷ್ಮ ರೂಪದಲ್ಲಿರುವುದೆಂದೇಕೆ ಭಾವಿಸಬಾರದು? ಪ್ರತಿದಿನವೂ ನಾವು ಅದೇ ಕನಸಿಗೆ ಹೋಗುವುದಕ್ಕೆ ಆಗುವುದಿಲ್ಲವೆಂಬುದು ಒಂದು ಸಾಮಾನ್ಯ ನಿಯಮವಾದರೂ ಮೇಲೆ ವರ್ಣಿಸಿದಂತಹ ಸಂದರ್ಭಗಳಲ್ಲಿ ಮತ್ತೆ ಮತ್ತೆ ಅದೇ ಬಗೆಯ ಕನಸನ್ನೇ ಕಾಣಬಹುದೆಂಬುದು ಸ್ಪಷ್ಟವಾಗಿರುತ್ತದೆ. ಈ ಕಾರಣಗಳಿಂದ ಕನಸು ಎಚ್ಚರ ಎಂಬಿವೆರಡೂ ಬೇರೆ ಬೇರೆಯಾಗಿಯೇ ನಿಜವಾಗಿಯೇ ಸ್ವತಂತ್ರವಾಗಿರುವವೆಂದೇ ಏಕೆ ನಿರ್ಣಯಿಸಿ ಬಿಡಬಾರದು? ಇನ್ನೊಂದು ವಿಷಯ, ಕೆಲವು ವೇಳೆಗಳಲ್ಲಿ ಕನಸು ಕಾಣುತ್ತಿರುವವರು ಎಚ್ಚರದಲ್ಲಿರುವ ಜನರೊಡನೆ ಸಂಭಾಷಣೆಯನ್ನು ಕೂಡ ಮಾಡಿರುತ್ತಾರೆ. ಎಚ್ಚರದಲ್ಲಿರುವವರು ಕೇಳಿದ ಪ್ರಶ್ನೆಗೆ ಅವರು ತಕ್ಕ ಉತ್ತರಗಳನ್ನು ಕೊಟ್ಟಿರುವುದೂ ಉಂಟು. ಕನಸೆಂಬುದು ಬೇರೆಯಾಗಿ ಎಚ್ಚರದ ಕಾಲಕ್ಕೆ ಇಲ್ಲದಿದ್ದರೆ ಇದು ಹೇಗೆ ಸಂಗತವಾದೀತು? ಈ ಪ್ರಶ್ನೆಗೆ ಉತ್ತರವನ್ನು ಕೊಡುವುದು ಅತ್ಯಂತವಾಗಿ ಅವಶ್ಯವಾಗಿರುತ್ತದೆ. ಏಕೆಂದರೆ ಇವೆರಡೂ ಅವಸ್ಥೆಗಳು ಸ್ವತಂತ್ರವಾಗಿಯೇ ಇರುವುದೆಂದಾದರೆ ಆಗ ಎಚ್ಚರದಲ್ಲಿ ಕನಸಿನ ಪರಮಾರ್ಥವೆಲ್ಲ ಅಡಗಿರುವುದೆಂದು, ಕನಸಿನಲ್ಲಿ ಎಚ್ಚರದ ಪರಮಾರ್ಥವೆಲ್ಲವೂ ಅಡಗಿರುವುದೆಂದು ಹೇಳುವುದು ವ್ಯರ್ಥವಾಗುತ್ತದೆ. ಕನಸಿನ ಪ್ರಪಂಚವು ಎಚ್ಚರದ ಕಾಲಕ್ಕೆ ಎಲ್ಲಿಯೂ ಇರುವುದೇ ಇಲ್ಲವೆಂಬ ವಾದಕ್ಕೂ ಧಕ್ಕೆ ತಗಲಿದಂತೆ ಆಗುತ್ತದೆ. ಈ ತೊಡಕಿನಿಂದ ಪಾರಾಗುವುದಕ್ಕೆ ಒಂದೇ ಒಂದು ಉಪಾಯವಿದೆ. ಎಚ್ಚರದ ಪ್ರಪಂಚವು ಎಚ್ಚರಕ್ಕೆ ಗಂಟು ಬಿದ್ದಿರುವಂತೆ ಕನಸಿನ ಪ್ರಪಂಚವು ಕನಸಿಗೆ ಗಂಟು ಬಿದ್ದಿರುವುದೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದಿರುವುದೇ ಆ ಉಪಾಯವು. ಎಚ್ಚರವೂ ಕನಸು ಎರಡು ಬೇರೆ ಬೇರೆಯ ಜಾತಿಯ ಅವಸ್ಥೆಗಳಾಗಿದ್ದು ಅವೆರಡೂ ಏಕಕಾಲಕ್ಕೆ ಇರಬಹುದೆಂಬ ಮಾತಿಗೆ ಅರ್ಥವೇ ಇಲ್ಲ. ಏಕೆಂದರೆ ಎಚ್ಚರದ ಕಾಲ, ಕನಸಿನ ಕಾಲ ಇವೆರಡೇ ಅಲ್ಲದೆ ಇವೆರಡಕ್ಕಿಂತ ಬೇರೆಯಾಗಿ ಮತ್ತೊಂದು ಕಾಲವಿರುವುದೆಂದು ತಿಳಿಯುವುದಕ್ಕೆ ಯಾವ ಆಧಾರವೂ ಇಲ್ಲ. ಹೀಗಿರುವುದರಿಂದ ಎಚ್ಚರ, ಕನಸು ಇವೆರಡೂ ಈಗಲೇ ಇರುವವು ಎಂಬ ಮಾತಿಗೂ ಅರ್ಥವಿಲ್ಲ. ಹೀಗೆಯೇ ಎಚ್ಚರದ ನೆನಪು ಕನಸಿನಲ್ಲಿ ಆಗುವುದೆಂಬ ಮಾತಿಗೂ ಅರ್ಥವಿಲ್ಲ. ಏಕೆಂದರೆ ಎಚ್ಚರಕ್ಕೂ ಕನಸಿಗೂ ಆಧಾರವಾಗಿ ಸಮಾನ ಕಾಲ ಹೊಂದಿದೆ ಎಂದು ಭಾವಿಸಿಕೊಳ್ಳದೆ ಈ ನೆನಪೆಂಬುದು ಏರ್ಪಡುವುದಿಲ್ಲ. ಆದರೆ ಇಂಥ ಸಮಾನ ಕಾಲವು ಯಾರ ಅನುಭವದಲ್ಲಿಯೂ ಇಲ್ಲ. ಇದರಂತೆ ಕನಸಿನ ನೆನಪು ಎಚ್ಚರದಲ್ಲಾಗುವುದೆಂದು ನಾವೆಲ್ಲರೂ ನಂಬಿದ್ದರೂ ಅದು ಅದರ ಕೈ ಬಿಡೋಣ. ಅದರ ವಿಚಾರವನ್ನು ಮುಂದಿನ ಜಳಕಿನಲ್ಲಿ ಮಾಡಬೇಕಾಗಿರುವುದರಿಂದ ಅದನ್ನು ಇಲ್ಲಿಗೆ ಕೈ ಬಿಡೋಣ. ಎಚ್ಚರದ ನೆನಪು ಕನಸಿನಲ್ಲಿದ್ದಂತೆಯೂ ಇದು ಕನಸು ಎಂದು ಕನಸಿನಲ್ಲಿಯೇ ಗೊತ್ತಿದ್ದಂತೆಯೂ ಕನಸಿನ ಅನುಭವವಿರುವುದಲ್ಲ, ಇದಕ್ಕೇನು ಗತಿ ಎಂಬ ಪ್ರಶ್ನೆಯು ಈಗ ಎದ್ದುಕೊಳ್ಳುವುದಷ್ಟೇ. ಇದಕ್ಕೆ ಉತ್ತರವೇನೆಂದರೆ,
ಎಚ್ಚರದಲ್ಲಿ ಯಾವ ಅರಿವಾದರೂ ಎಚ್ಚರಕ್ಕೆ ಹೇಗೆ ಸೇರಿರುತ್ತದೆಯೋ ಹಾಗೆ ಕನಸಿನಲ್ಲಾಗುವ ಎಲ್ಲ ಅರಿವು ಕನಸಿನೊಳಗೆ ಆಗನ ಕನಸಾಯ್ತು. ಇದು ಎಚ್ಚರ, ಇದು ಎಚ್ಚರದು ಅನ್ನೋಂಥ ಒಂದು ಕನಸಾಯ್ತು ಅಂತ ಅರ್ಥವೇ ಹೊರತು ಎಚ್ಚರದ ಅರಿವು ಆಗ್ಲಿಲ್ಲ ಅಲ್ಲಿ. ಎಚ್ಚರದ ಅರಿವಲ್ಲ, ಹೇಗೆ ಎಚ್ಚರಕ್ಕೆ ಸೇರಿದೋ ಕನಸಿನಲ್ಲಾಗುವ ಎಲ್ಲ ಅರಿವು ಕನಸಿಗೆ ಸೇರಿದು. ಅಲ್ಲಿ ಎಚ್ಚರ ಅಂತ ಅರಿವಾದ್ರು ಸೇರಿದ ಎಲ್ಲಿಗೆ? ಈಗ ಬಾ. ಇದು ಕನಸೇಕೆ ಆಗಿರಬಾರದು ಎಂಬ ಕನಸಿನ ವಿಷಯಕ್ಕೆ ನಮಗೆ ಸಂಶಯ ಬಂದಿರಬಹುದೆಂಬುದು ನಿಜ. ಆದರೆ ಎಚ್ಚರದ ವಿಷಯದಲ್ಲಿಯೂ ಇದು ಕನಸೇ ಏಕೆ ಆಗಿರಬಾರದು ಎಂಬ ಸಂಶಯವೂ ಬರಬಹುದಾಗಿರುತ್ತದೆ. ಕನಸಾಗಿರ್ಬಹುದು, ಸಂಶಯ ಬರುವ ಹಾಗೆ ಅಲ್ಲಿ ಬರುತ್ತೆ. ಕೆಲವರು ಹಾಗೆ ಸಂಶಯ ಪಡುವವರೂ ಇದ್ದೂ ಇರುತ್ತಾರೆ. ಹೀಗೆ ಈ ಸಂಶಯವು ಎರಡವಸ್ಥೆಗಳಿಗೂ ಸಮಾನವಾಗಿರುವುದರಿಂದ ಯಾವುದು ಕನಸು ಯಾವುದು ಎಚ್ಚರ ಎಂಬ ವಿಂಗಡವೇನೂ ಇದರಿಂದ ಆದಂತೆ ಆಗುವುದಿಲ್ಲ. ಪ್ರಕೃತದಲ್ಲಿ ಕನಸಿನಲ್ಲಾಗುವ ಅರಿವು, ನೆನಪು, ಹರ್ಷಾಮರ್ಷಾದಿ ಭಾವಗಳು, ಸಂಕಲ್ಪ ವಿಕಲ್ಪಗಳು ಎಲ್ಲವನ್ನೂ ಕನಸಿಗೆ ಸೇರಿಸಿಕೊಳ್ಳಬೇಕೇ ಹೊರತು ಅಲ್ಲಿಂದ ಎಚ್ಚರಕ್ಕೆ ದಾಟುಗಾಲು ಹಾಕುವುದಕ್ಕೆ ಯಾವ ಆಧಾರವೂ ಇಲ್ಲ. ಆದ್ದರಿಂದ ಮೇಲೆ ಹೇಳಿದಂತೆ ಡಾಕ್ಟರು ರಾಮನಾರಾಯಣರವರ ಕನಸಿನಲ್ಲಾದ ಎಚ್ಚರದ ನೆನಪೆಂಬುದೂ ಕನಸೇ. ಎಚ್ಚರದ ನೆನಪು ಕನಸಲ್ಲೇ ಆಗಿದ್ದದು, ಕನಸೇ ಅದು ಎಚ್ಚರವಲ್ಲ. ಅವರಿಗೆ ನನಗೆ ಎಚ್ಚರದ ನೆನಪಾಗಿದೆ ಎಂಬ ಪ್ರಕಾರದ ಅರಿವಿನ ಕನಸಾಯ್ತು. ಎಚ್ಚರದ ನೆನಪಾಗಿದೆ ಎಂಬ ಪ್ರಕಾರದ ಕನಸಾಯ್ತು ಅವರಿಗೆ. ನೋಡಿ ಹೆಂಗೆ ಸಾಮಾನ್ಯ ಆಡ್ಬೇಡ. ಅವರಿಗೆ ನನಗೆ ಎಚ್ಚರದ ನೆನಪಾಗಿದೆ ಅಂತ ಕನಸಲಾಯ್ತಲ್ಲ, ಆ ಪ್ರಕಾರದಾದ ಒಂದು ಕನಸೇ ಹೊರತು ಎಚ್ಚರದ ಅರಿವು. ಇದು ಬಹಳ ಒಳ್ಳೆ ಬೋರ್ಡ್ ಸ್ಟೇಟ್ಮೆಂಟ್ ಇದು. ಇದು ಕನಸು ಎಂಬ ಭಾವದಿಂದೊಡಗೂಡಿದ ಕನಸಾಯಿತು. ಇದು ಕನಸು ಅಂತ ಭಾವ ಕೂಡ ಇವಾಗ ಇದು ಕನಸು ಅಂತ ಅಂದ್ಕೊಂಡಂತ ಎಚ್ಚರ ಹೇಗಾಗುತ್ತೋ ಈಗ ಅಲ್ಲೂ ಕಾಲದಲ್ಲಿ ಇದು ಕನಸು ಅಂತ ಅಂದ್ಕೊಂಡಂತ ಅವನ ಕನಸು ಅಷ್ಟೇ, ಏನಿಲ್ಲ ವಿಶೇಷ ಅಲ್ಲ. ಆದರೂ ಅವರಿಗೆ ನಿಜವಾಗಿ ಎಚ್ಚರದ ನೆನಪೇನೂ ಆಗಲಿಲ್ಲ, ಇದು ಕನಸೆಂಬ ನಿಶ್ಚಯವೂ ಆಗಲಿಲ್ಲ. ಏಕೆಂದರೆ ಎಚ್ಚರದ ಮನಸ್ಸು ಅಲ್ಲಿತ್ತೆಂಬುದಕ್ಕೆ ಆಧಾರವೇ ಇಲ್ಲ ಎಂಬುದೇ ಅನುಭವಾನುಸಾರವಾದ ಸಿದ್ಧಾಂತ. ಅಲ್ಲ, ಮಕ್ಕಳನ್ನ ಕೇಳಿದ್ರು ಕನಸಲ್ಲಿ ಎಚ್ಚರದ ಮಕ್ಕಳು ಮಾತಾಡ್ತೀನಿ ಕನಸಾದ್ರೆ ಎಚ್ಚರ ಕೇಳಿದ್ರೆ ನಾನು ಮಾತಾಡ್ದ ಅಂತ ಅವ್ರು ಒಪ್ಕೊಳ್ಳಪ್ಪ. ಏನು ಎಚ್ಚರದ ಮಕ್ಕಳು ಹೆಂಡತಿ ಯಾರು ಒಪ್ಕೊಳ್ಳಲ್ಲ. ಎಚ್ಚರದಲ್ಲಾಗುವ ನೆನಪು ನಿಜವಾಗಿ ಅದರ ನೆನಪಲ್ಲ. ಈಗ ಈ ವಿಚಾರದಲ್ಲಿ ಮತ್ತೊಂದು ಸಿಗುರು ಎದ್ದುಕೊಳ್ಳುತ್ತದೆ. ಭಾಷೆ ಸಿಗುರು ಎದ್ದುಕೊಳ್ಳುತ್ತೆ. ಗುರು ಭಾಷೆ ತುಂಬಾ ಚೆನ್ನಾಗಿದೆ. ಡಾಕ್ಟರ್ ನಾರಾಯಣರವರಿಗೆ ಕನಸಿನಲ್ಲಿ ಇದು ಕನಸೆಂಬ ಅರಿವಾಯಿತೆಂಬುದು ಅವರ ಅನುಭವ. ಆ ಅರಿವು ಅವರ ಎಚ್ಚರದಲ್ಲಿ ತಾವು ಮಾಡಿದ ಸಾಧನದ ಫಲವಾಗಿ ಆಯಿತೆಂದು ಅವರೇ ಹೇಳಿರುತ್ತಾರೆ. ತತ್ವ ವಿಷಯಕ್ಕೆ ಅವರ ಮಾತನ್ನು ನಾವು ನಂಬುವುದಕ್ಕಿಲ್ಲವೆಂದರೂ ನಾವೇ ಬೇಕಾದರೆ ಅವರು ಹೇಳಿದಂತೆ ಸಾಧನೆಗಳನ್ನು ಮಾಡಿಯೇ ನೋಡಬಹುದಾಗಿರುತ್ತದೆ. ಅವರು ಮೇಲೆ ಕಂಡ ಕನಸನ್ನೇ ಅಲ್ಲದೆ ಮತ್ತೂ ಹಲವು ಬಗೆಯ ಕನಸುಗಳನ್ನು ಕಂಡಿರುತ್ತಾರೆ. ದೇವಮಾತಾ ಎಂಬಾಕೆಯು ಬರೆದಿದ್ದ ಸುಷುಪ್ತಿಯೂ ಸಮಾಧಿಯೂ ಎಂಬ ಗ್ರಂಥವನ್ನು ಓದಿದ ಮೇಲೆ ಮಾಡಿದ ಕೆಲವು ಸಾಧನ ವಿಶೇಷಗಳ ಫಲವಾಗಿ ತಮಗೆ ಲೌಕಿಕ ವಿಷಯವಾದ ಕನಸುಗಳಾಗುವುದು ತಪ್ಪಿ ಸಾಧುಗಳು ಮಹಾತ್ಮರು ಕನಸಿನಲ್ಲಿ ಕಾಣಿಸಿಕೊಂಡಿದ್ದಾಗಿಯೂ ಅವರೊಡನೆ ತಾವು ಸಂಭಾಷಣೆಯನ್ನು ಕೂಡ ಮಾಡಿದ್ದಾಗಿಯೂ ಅವರು ತಮ್ಮ ಪುಸ್ತಕದಲ್ಲಿ ಬರೆದಿರುತ್ತಾರೆ. ದೇವಮಾತಾ ಒಂದು ಪುಸ್ತಕ ಇದೆ, ಸುಷುಪ್ತಿ ಪುಸ್ತಕ. ದೇವಮಾತೆ ಎಂಬಾಕೆ ಬರೆದಾಳಂತೆ ಸುಷುಪ್ತಿಯು ಸಮಾಧಿಯು ಒಂದು ಪುಸ್ತಕ. ಹೆಂಗ್ ದೇವಮಾತಾ ಅಂತ ಹೆಸರು ಅವಳದು. ಕ್ರಿಶ್ಚಿಯನ್ ಅವಳು ದೇವಮಾತಾ ಅಂತ ಹೆಸರಿಟ್ಕೊಳ್ತಾಳ. ಇಲ್ಲದೆ ನಾವು ಇದನ್ನೆಲ್ಲ ನಂಬುವುದು ಸರಿಯೇ ಎಂದಾದರೆ ಎಚ್ಚರಕ್ಕೂ ಕನಸಿಗೂ ಯಾವುದೋ ಒಂದು ತಾರತಮ್ಯವು ಇದ್ದೇ ಇರಬೇಕೆಂದು ನಮ್ಮ ಮನಸ್ಸಿಗೆ ತೋರುವುದಲ್ಲ. ಈ ಇಕ್ಕಟ್ಟಿನಿಂದ ಹೇಗೆ ಪಾರಾಗುವುದು? ಎಷ್ಟು ತಾರತಮ್ಯ ಎಷ್ಟು ಸಾಮ್ಯತೆ ಹೇಳ್ಬೇಕು. ಸಾಮ್ಯತೆ ಎಷ್ಟು ತಾರತಮ್ಯ ಎಷ್ಟು ಅದನ್ನು ಹೇಳೋದು ಹೇಗೆ? ಈ ಕಷ್ಟಕರ ಪರಂಪರೆಗೆಲ್ಲ ಮುಖ್ಯವಾಗಿ ಎಚ್ಚರದ ದೃಷ್ಟಿಯೇ ಮೂಲವಾಗಿರುತ್ತದೆ ಎಂಬುದು ಸ್ವಲ್ಪ ವಿಚಾರ ಮಾಡಿದರೆ ಗೊತ್ತಾಗುತ್ತದೆ. ಹೇಗೆಂದರೆ ಎಚ್ಚರ ಕನಸು ಎಂಬ ಎರಡರಿವುಗಳ ವಿಂಗಡವು ಎಚ್ಚರದ ಅಭಿಮಾನವಿದ್ದಲ್ಲದೆ ಯಾರೊಬ್ಬರಿಗೂ ತೋರುವಂತೆಯೇ ವಿಭಾಗ ಮಾಡೋಕೆ ಒಂದು ಎಚ್ಚರದ ಅಭಿಮಾನ ಇರಬೇಕು. ಯಾವುದೋ ಒಂದು ವ್ಯವಸ್ಥೆಯನ್ನು ತತ್ಕಾಲ ಎಚ್ಚರ ಅಂದ್ಕೊಂಡು ಎಚ್ಚರ ಕನಸು ಮಾಡ್ಕೋಬೇಕೆ ಹೊರತು ಎಚ್ಚರದ ಅಭಿಮಾನ ಇದೆ ಹೋದ್ರೆ ಈ ಎರಡು ವಿಭಾಗ ಮಾಡೋಕೆ ಆಗೋಲ್ಲ. ನನಗೊಂದು ಕನಸಾಯಿತು, ಆ ಕನಸಿನಲ್ಲಿ ಇಂತಿಂತ ಅನುಭವಗಳಾದವು. ಬಹು ಕನಸುಗಳಲ್ಲಿ ಎಚ್ಚರದ ನೆನಪೇ ಇರುವುದಿಲ್ಲ.
ಇದು ಕನಸು ಎಂಬ ಅರಿವೂ ಇರುವುದಿಲ್ಲ. ಆದರೆ ಸಾಧನ ವಿಶೇಷದಿಂದ ಎಚ್ಚರದ ನೆನಪು ಕನಸೆಂಬ ಅರಿವು ಕನಸೆಂಬ ಅರಿವು ಒಮ್ಮೆಗೆ ತೋರುವ ಕನಸುಗಳಾಗುವಂತೆ ಮಾಡಿಕೊಳ್ಳಬಹುದು. ಒಳ್ಳೊಳ್ಳೆಯ ಕನಸುಗಳಾಗುವಂತೆಯೂ ಮಾಡಿಕೊಳ್ಳಬಹುದು. ಕನಸುಗಳಲ್ಲಿ ಮಹಾತ್ಮರ ಉಪದೇಶಗಳನ್ನು ಪಡೆಯಬಹುದು. ಆ ಉಪದೇಶಗಳನ್ನು ಎಚ್ಚರವಾದ ಮೇಲೂ ನೆನಪಿನಲ್ಲಿಟ್ಟುಕೊಳ್ಳಬಹುದು ಎಂಬಿ ಭಾವಗಳಿಗೆಲ್ಲ ಅಡಿಗಟ್ಟು ಯಾವುದು? ಎಚ್ಚರದ ಅಭಿಮಾನವಲ್ಲದೆ ಮತ್ತೇನಾದರೂ ಇದಕ್ಕೆ ಉಂಟೆ? ಎಚ್ಚರದ ಅಭಿಮಾನವೆಂದರೆ ಎಚ್ಚರಾಭಿಮಾನ ಅಂದ್ರೆ ಏನು ಬರೀತಾರೆ ನೋಡು. ಎಚ್ಚರಾಭಿಮಾನ ಅಂದ್ರೆ ಎಚ್ಚರದ ಅಭಿಮಾನವೆಂದರೆ ಎಚ್ಚರವೇ ನಮಗಿರಲಿ ಎಂತ ಪಕ್ಷಪಾತದಿಂದ ತಪ್ಪು ಅಭಿಪ್ರಾಯವನ್ನೇ ಬೇಕೆಂದು ಬೆಳೆಯಿಸಿಕೊಳ್ಳುವುದು ಅಲ್ಲ. ಅದು ಎಚ್ಚರಾಭಿಮಾನ ಅಲ್ಲ. ಎಚ್ಚರ ಬೇಕು ಅನ್ನೋ ಪಕ್ಕ ತಪ್ಪು ಅಭಿಪ್ರಾಯ ಬೇಕು ಅಂತ ಅನ್ಕೊಳ್ಳೋದಲ್ಲ ಎಚ್ಚರಾಭಿಮಾನ ಅಂದ್ರೆ. ಎಚ್ಚರದ ಅನುಭವದ ಕಣ್ಣಿನಿಂದಲೇ ನೋಡುವುದು. ಆ ನೋಟಕ್ಕೆ ಗೋಚರವಾದದ್ದನ್ನೇ ನಮ್ಮ ವಿಚಾರಕ್ಕೆ ಆಧಾರವಾಗಿ ಮಾಡಿಕೊಳ್ಳುವುದು. ಇದೇ ಎಚ್ಚರಾಭಿಮಾನ ಅಂದ್ರೆ. ಇದನ್ನೇ ನಾವು ಎಚ್ಚರದ ಅಭಿಮಾನವೆಂದು ಕರೆಯುತ್ತಿರುವುದು. ಅಷ್ಟೇ ಹೊರತು ಎಚ್ಚ ನಂಗಿರ್ಲಿ ಯಕ್ಷ ಪಕ್ಷವಾದವರು ಆ ಕಡೆ ನಾವು ಅಂದ್ಕೊಳ್ಳೋದು ಎಚ್ಚರದ ಅಭಿಮಾನ ಅಲ್ಲ. ರಾಜ್ಕುಮಾರ್ ಅಭಿಮಾನಿಗಳು ಇನ್ನೊಂದು ಅಭಿಮಾನಿಗಳು ಆ ತರಹ ಅಭಿಮಾನ ಅಲ್ಲ ಇದು. ಇವಾಗ ಏನ್ ಕಾಣ್ತಾ ಇದೆಯೋ ಇದೇ ಸತ್ಯ. ಇದು ಇಲ್ಲಿನ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಮಾಡ್ಕೊಳ್ಳೋದಿದ್ರೆ ಎಚ್ಚರದ ಅಭಿಮಾನ. ಎಚ್ಚರವೇ ನಮ್ಮ ಎಲ್ಲ ಬಗೆಯ ವ್ಯವಹಾರಗಳಿಗೂ ಆಶ್ರಯವಾಗಿರುವುದರಿಂದ ಅಂತ ಅಂದ್ಕೊಂಡ ಅವಸ್ಥೆ ಅಂತ. ಎಚ್ಚರದ ಕಣ್ಣಿನ ನೋಟವೂ ಆ ದೃಷ್ಟಿಯ ತರ್ಕವೂ ನಮ್ಮ ವ್ಯವಹಾರಕ್ಕೆ ಪ್ರಯೋಜನಕರವಾಗಿರುವುದೆಂಬುದರಲ್ಲೇನೂ ಸಂಶಯ. ವ್ಯವಹಾರ ಪ್ರಯೋಜನ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಆದ್ರೆ ಈ ವ್ಯವಹಾರ ಎಚ್ಚರದೊಳಗೆ. ಆದರೆ ಆ ನೋಟವು ಆ ತರ್ಕವು ಪರಮಾರ್ಥವನ್ನು ನಮಗೆ ಅದಕ್ಕೆ ಆ ಯೋಗ್ಯತೆ ಇಲ್ಲವೆಂದು ಅವಸ್ಥಾತ್ರಯದ ಅನುಭವವೂ ಅದನ್ನವಲಂಬಿಸಿರುವ ವ್ಯಾಪಕ ತರ್ಕವೂ ಯಾರಿಗೆ ವಶವಾಗಿರುವವೋ ಅಂಥವರು ಮಾತ್ರ ಪರಮಾರ್ಥವನ್ನು ಪಡೆದುಕೊಳ್ಳಬಲ್ಲರು ನಾವು ಹೇಳುತ್ತಲೇ ಬಂದಿರುತ್ತೇವೆ. ಇಂಥ ಸ್ವಾಮಿಗಳು ಒಂದು ಸೆನ್ಸಿದು ಇದು ವಿಚಾರ ಕ್ರಮ ಹೀಗಿರ್ಬೇಕಪ್ಪ. ಪ್ರಕೃತದಲ್ಲಿ ಕನಸಿನ ಎಚ್ಚರದ ನೆನಪಿರುವುದೆಂಬುದು ಎಚ್ಚರದಲ್ಲಿ ನಮಗೆ ಆಗುವ ಕನಸಿನ ನೆನಪಿನ ಮೇಲಲ್ಲದೆ ಮತ್ತೇತರ ಮೇಲೂ ನಿಂತಿರುವುದಿಲ್ಲವೆಂಬುದು ಸ್ಪಷ್ಟವಾಗಿದೆ. ನೋಡಮ್ಮ, ಕನಸಿನಲ್ಲಿ ಎಚ್ಚರದ ನೆನಪಿದೆ ಅಂತ ಅಂತೀವಲ್ಲ, ಎಚ್ಚರದಲ್ಲಿ ಆಗುವ ಕನಸಿನ ನೆನಪಿನ ಮೇಲೆ ಎಚ್ಚರದಲ್ಲಿ ಕನಸಿನ ನೆನಪ ಅದನ್ನ ಇಟ್ಕೊಂಡ್ಬಿಟ್ಟು ಇದ್ರ ನೆನಪಲ್ಲ ಆಯ್ತು ನಾವು ಅಂತಿದ್ದೀವಿ. ಅದಕ್ಕೂ ಇದೇ ಮೂಲ ಆಯ್ತು. ಇಲ್ಲಿನ ಅಭಿಮಾನ ಮೂಲವಾಯ್ತು. ಕನಸಿನ ಎಚ್ಚರ ನೆನಪಾಯ್ತು ಅನ್ನೋದು ಅದು ಕೂಡ ಇದೆಲ್ಲ ಬಲ್ಬಜ ಆಯ್ತು. ಆದ್ದರಿಂದ ಇದು ಎಂದಿಗೂ ಪರಮಾರ್ಥಕ್ಕೆ ಹಾದಿಯಾಗಲಾರದು. ತತ್ವ ಕಂಡ್ಕೊಳ್ಳಿ ಏನು ಉಪಯೋಗ ಆಗಲ್ಲ. ಈ ಚರ್ಚೆಯಲ್ಲಿ ನಾವು ಸಾಧಿಸುವುದಕ್ಕೆ ಹೊರಟಿರುವ ವಿಷಯವೇನೆಂಬುದನ್ನು ಲಕ್ಷ್ಯದಲ್ಲಿಡಬೇಕು. ಹಾಗಿಲ್ಲದಿದ್ದರೆ ಅಪ್ರಕೃತ ವಿಚಾರದಲ್ಲಿಯೇ ಕಾಲ ವಿಳಂಬವಾಗುವ ಸಂಭವ ಉಂಟು. ಕನಸಿನಲ್ಲಿ ಇದು ಕನಸು ಎಂಬ ಭಾವನೆಯಾಗಲಾರದೆಂದಾಗಲಿ ಅಥವಾ ಆ ಬಗೆಯ ನಿಶ್ಚಿತವಾದ ಅರಿವು ಉಂಟಾಗಲಾರದೆಂದಾಗಲಿ ನಾವು ಸಾಧಿಸುವುದಕ್ಕೆ ಹೊರಟಿರುವುದಿಲ್ಲ. ಆಗೋದೇ ಇಲ್ಲ, ನಾವು ಹೊರಟವರಲ್ಲ. ಆತ್ಮಸ್ವರೂಪ ಏನು ಇವಾಗ ಇದರಲ್ಲಿ ಎರಡರಲ್ಲೂ ಅಂತ ಆತ್ಮ ವಿಚಾರ ಮಾಡಕ್ಕೆ ಹೊರಟವರೇ ಹೊರತು ಅವಸ್ಥೆ ವಿಚಾರ ಮಾಡಕ್ಕೆ ಹೊರಟವರಲ್ಲ. ಅಲ್ಲಿ ಏನೇನು ತೋರುತ್ತೆ ಅಂತ ಹೇಳಕ್ ಹೊರಟವರಲ್ಲ, ಯಾಕೆ ತೋರುತ್ತೆ ಅಂತ ಹೇಳಕ್ಕೂ ಹೊರಟವರಲ್ಲ ನಾವು. ಕನಸಿನಲ್ಲಿ ಇದು ಕನಸು ಎಂಬ ಭಾವನೆಯುಂಟಾಗುವುದಕ್ಕೆ ಎಚ್ಚರದ ದೃಷ್ಟಿಯೇ ಕಾರಣ. ಏಕೆಂದರೆ ಆಗ ನಾವು ಕನಸೆಂಬ ಭಾವನೆಗೀಡಾದ ಅವಸ್ಥೆಗಿಂತಲೂ ಸತ್ಯವಾಗಿರುವ ಎಚ್ಚರವೆಂಬ ಅವಸ್ಥೆಯೊಂದಿದೆ ಎಂದಿಟ್ಟುಕೊಂಡು ಕನಸನ್ನು ಅಳೆಯುವುದಕ್ಕೆ ಹೊರಟಿರುವೆವು. ಹಾಗೆ ಹೊರಟ್ಬಿಟ್ಟು ಇದು ಕನಸು ಅಂತ ಇದೀವಿ ಅಂತ ಎಚ್ಚರವಾಗುವ ಇದೇ ಹೊರತು ಅದೇನು ಅಲ್ಲ. ಎಚ್ಚರದ ಭಾವನೆ ಇದಕ್ಕೆ ಬದಲು ನಾವು ಸ್ವಾಭಾವಿಕವಾಗಿ ಎಚ್ಚರವೆಂದು ಕರೆಯುತ್ತಿರುವ ಅವಸ್ಥೆಯೂ ಕನಸೇ, ಕನಸೆಂದು ನಮಗೆ ತೋರುತ್ತಿರುವ ಅವಸ್ಥೆಗೂ ಎಚ್ಚರವೆಂದು ಈಗ ನಾವು ಭಾವಿಸಿರುವ ಅವಸ್ಥೆಗೂ ಯಾವ ತಾರತಮ್ಯವೂ ಇಲ್ಲ ಎಂಬ ನಿಶ್ಚಯಕ್ಕೆ ಕನಸನ್ನು ಅಳತೆಯ ಕೋಲನ್ನಾಗಿ ಮಾಡಿಕೊಳ್ಳುವುದೇ ಈ ಎಚ್ಚರದ ಅಭಿಮಾನದ ದೃಷ್ಟಿಗೆ ಪ್ರತೀಕಾರ. ಈ ಎಚ್ಚರ ಅಭಿಮಾನ ತಗ್ಗಕ್ಕೆ ಇದನ್ನ ಕನಸಿಗೆ ಹೋಲಿಸ್ಕೊಳ್ಳೋದೇ ಇದಕ್ಕೆ ಪ್ರತೀಕಾರ ಮಾಡೋದು. ಕನಸಿಗೆ ಹೋಲಿಸ್ಕೊಂಡು ಇದರ ಸತ್ಯತ್ವ ಬುದ್ಧಿ, ಇದರತಕ್ಕಂಥ ಆಗ್ರಹ, ಇದರತಕ್ಕಂತಹ ಇದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳೋದು, ಕನಸು ದೃಷ್ಟಿ ಮಾಡ್ಕೊಂಡು ಇದರ ಅಭಿಮಾನ ತೆಗೆಸ್ಕೋಬೇಕೇ ಹೊರತು ಅದನ್ನೂ ಎಚ್ಚರ ಅಂತಕೊಳ್ಳೋದಾಗ್ಲಿ, ಅಲ್ಲಿ ಗ್ಯಾಪ್ ಆಗುತ್ತೆ ಅನ್ನೋದಾಗ್ಲಿ ಈ ವಿಚಾರ ಬೇಡದೇ ಇರೋ ವಿಚಾರ ಇದು.
ಆಗ ನಾವು ಕನಸನ್ನು ಎಚ್ಚರವನ್ನು ಕನಸಿನ ದೃಷ್ಟಿಯಿಂದಲೇ ನೋಡುತ್ತಿರುವೆವು. ಆಗ ಎಚ್ಚರವು ಕನಸು ಎಂದರೂ ಒಂದೇ. ಎಚ್ಚರ ಕನಸುಗಳಿಗೆ ಯಾವ ತಾರತಮ್ಯವೂ ಇಲ್ಲವೆಂದರೂ ಒಂದೇ. ಎಚ್ಚರವೆಂಬ ಭಾವನೆಯು ಕನಸೆಂಬ ಭಾವನೆಯು ನಮಗೆ ಆಗುವುದು ನಿಜವಾಗಿದ್ದರೂ ನಿಜವಾಗಿ ಕನಸಿಗಿಂತ ಯಾವ ಹೆಚ್ಚಿನ ಸ್ಥಾನವೂ ಎಚ್ಚರವೆಂಬ ಅವಸ್ಥೆಗೆ ಬರಲಾರದೆಂಬುದು ಆ ದೃಷ್ಟಿಯಿಂದ ನಿರ್ಣಯವಾಗುತ್ತದೆ. ಸಪ್ರಜಾಗರಿತ ಸ್ಥಾನ ಏಕಮಾಹುರ್ಮನೀಷ. ಈ ಎರಡನೆಯ ಪಕ್ಷವನ್ನೇ ನಾವು ಇಲ್ಲಿ ಸಾಧಿಸುವುದಕ್ಕೆ ಹೊರಟಿರುವುದು. ಇದರ ಸ್ವಪ್ನತ್ವ ಗೊತ್ತಾಗಬೇಕು. ಈ ಸ್ವಪ್ನ ಅಂತ ಅಂದ್ರೆ ಸುಳ್ಳು ಗೊತ್ತಾಯ್ತು ಅಂದ್ರೆ ರಾಗದ್ವೇಷಗಳು ಹೋಗ್ಬಿಡತ್ತೆ, ಹರ್ಷ ವಿಷಾದ ಹೋಗುತ್ತೆ, ಕಾಮಕ್ರೋಧಾದಿ ಹೋಗುತ್ತೆ. ಸತ್ಯ ಸ್ವಪ್ನ ಸುಳ್ಳು ಮೇಲೆ ಸತ್ಯ ಕಳ್ಕೊಳ್ಬೇಕಲ್ಲ. ಸುಳ್ಳು ಮೇಲೆ ಸತ್ಯದ ಆಧಾರ ಮೇಲೆ ನಾವು ಸುಳ್ಳು ತೋರ್ಬೇಕು. ಸತ್ಯ ಹುಡುಕೋ ಪ್ರವೃತ್ತಿ ಬರುತ್ತೆ, ಪ್ರಯತ್ನ ಉಂಟಾಗತ್ತೆ. ಎಚ್ಚರದ ಸ್ಮೃತಿಯಲ್ಲಿರುವ ಅನಿಶ್ಚಿತ ಸ್ವರೂಪ ಕನಸಿನ ವಿಷಯವಾಗಿ ಜನರಿಗೆ ಸಾಮಾನ್ಯವಾಗಿ ತಿಳಿದಿರುವುದೆಲ್ಲವೂ ಎಚ್ಚರದಲ್ಲಾಗುವ ತಿಳಿದಿರುವುದೆಲ್ಲ ಎಲ್ಲವೂ ಇದೆ ಇಲ್ಲಿ. ಹೌದಾ? ತಿಳಿದಿರುವುದೆಲ್ಲವೂ ಎಚ್ಚರದಲ್ಲಾಗುವ ಅದರ ನೆನಪಿನಿಂದಲೇ ಆಗಿರುವುದರಿಂದ ಕನಸಿನ ಕೀಳ್ಮೆಯನ್ನು ಎಚ್ಚರದ ಹಿರಿಮೆಯನ್ನು ತೋರಿಸಬೇಕೆನ್ನುವವರೆಲ್ಲ ಎಚ್ಚರದಲ್ಲಾಗುವ ಕನಸಿನ ನೆನಪಿನ ಆಧಾರವನ್ನೇ ಮುಂದಕ್ಕೆ ಚಾಚುತ್ತಿರುತ್ತಾರೆ. ಆದ್ದರಿಂದ ಈ ನೆನಪಿನ ವರದಿಯು ಎಷ್ಟರ ಮಟ್ಟಿಗೆ ನಂಬಲರ್ಹವಾಗಿದೆ ಎಂಬುದನ್ನು ಗೊತ್ತುಪಡಿಸಿಕೊಳ್ಳುವುದು ಅವಶ್ಯವಾಗಿರುತ್ತದೆ. ಆದರೆ ಇದಕ್ಕಿಂತಲೂ ಮೊಟ್ಟ ಮೊದಲು ಸಾಮಾನ್ಯವಾಗಿ ನೆನಪೆಂಬ ಜ್ಞಾನವನ್ನೇ ಸ್ವಲ್ಪ ಮಟ್ಟಿಗೆ ವಿಮರ್ಶೆ ಮಾಡೋಣ. ಎಚ್ಚರದಲ್ಲಿ ನಮಗೆ ಆಗುವ ಅರಿವು ಅನುಭವವೆಂದೂ ಸ್ಮೃತಿಯೆಂದೂ ಎರಡು ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವುದು. ಇವೆರಡಲ್ಲಿ ಸ್ಮೃತಿ ಎಂಬುದು ಬರಿಯ ಸಂಸ್ಕಾರದಿಂದ ಹುಟ್ಟತಕ್ಕದ್ದು. ಸ್ಮೃತಿಯೆಲ್ಲವೂ ಅನುಭವವೆಂದೆನಿಸುತ್ತದೆ. ಸ್ಮೃತಿಯು ಅಥವಾ ನೆನಪು ಹಿಂದಿನ ಅನುಭವದಿಂದುಂಟಾದ ಸಂಸ್ಕಾರದಿಂದಲೇ ಆಗಬೇಕಾಗಿರುತ್ತದೆ. ಸಂಸ್ಕಾರವು ಮನಸ್ಸಿನಲ್ಲಿ ಅಡಗಿದ್ದು ಅದನ್ನು ಮೇಲಕ್ಕೆಬ್ಬಿಸುವ ನಿಮಿತ್ತವೇನಾದರೂ ಬಂದ ಕೂಡಲೇ ತಲೆ ಎತ್ತುವುದು. ಹಿಂದೆ ನಾನು ಹೀಗೆ ಅನುಭವಿಸಿದ್ದೆನು ಎಂಬುದೇ ಸ್ಮೃತಿಯ ಪೂರ್ಣ ಆಕಾರವು. ಸಾಮಾನ್ಯವಾಗಿ ವಸ್ತುವಿನ ನೆನಪೇ ಆಗಿ ಅದನ್ನು ಯಾವಾಗ ಹೇಗೆ ನಾವು ಅನುಭವಿಸಿದ್ದೇವೆಂಬುದು ನೆನಪಿಗೆ ಬರದೆ ಹೋಗಬಹುದು. ಅಂತೂ ನೆನೆಸಿಕೊಂಡ ವಿಷಯವು ನಮ್ಮ ಎದುರಿಗೆ ಇರುವುದಿಲ್ಲವೆಂಬುದು ಇರುವುದಿಲ್ಲವೆಂಬುದೊಂದು ನಿಯಮವಿರುವುದರಿಂದ ಅದು ಸರಿಯಾದ ನೆನಪೋ ಅಲ್ಲವೋ ಎಂಬ ಸಂಶಯವು ನಮಗೆ ಯಾವಾಗಲೂ ಇದ್ದುಕೊಂಡೇ ಇರುವುದು. ಆದ್ದರಿಂದಲೇ ಸ್ಮೃತಿಯನ್ನು ಯಥಾರ್ಥವೆಂದು ಅಯಥಾರ್ಥವೆಂದು ಎರಡು ಪಂಗಡವಾಗಿ ಜನರು ವಿಂಗಡಿಸಿಕೊಂಡಿರುತ್ತಾರೆ. ಹಿಂದಿನ ಅನುಭವವು ಯಥಾರ್ಥವಾಗಿದ್ದರೆ ಅದರಿಂದ ಹುಟ್ಟಿದ ಸ್ಮೃತಿಯನ್ನು ಯಥಾರ್ಥವೆನ್ನುತ್ತಾರೆ, ಇಲ್ಲದಿದ್ದರೆ ಅಯಥಾರ್ಥವೆನ್ನುತ್ತಾರೆ. ಆದರೆ ಇಂಥದ್ದೊಂದು ಯಥಾರ್ಥ ಸ್ಮೃತಿಯೋ ಅಲ್ಲವೋ ಎಂಬುದನ್ನು ನಿರ್ಣಯಿಸುವುದು ಕಷ್ಟವಾಗಿರುತ್ತದೆ. ಏಕೆಂದರೆ ಕೆಲವರಿಗೆ ಮರೆಯುವ ಸ್ವಭಾವವು ಹೆಚ್ಚಾಗಿರಬಹುದು. ಆಗ ಅವರು ಹಿಂದಿನ ಕಾಲದ ಬರವಣಿಗೆಗಳನ್ನು ಅಥವಾ ಮತ್ತೊಬ್ಬರ ಸಾಕ್ಷ್ಯವನ್ನು ಕೊಡಬೇಕಾಗಬಹುದು. ಇವಾಗ ಬಾಲ್ಯವನ್ನು ಜ್ಞಾಪಿಸ್ಕೊತಾ ಇರಲ್ಲ, ಅವ್ರು ಸರಿಯಾಗಿ ಜ್ಞಾಪಿಸ್ಕೊತಾ ಇದ್ದಾರೋ ಇಲ್ವೋ ನಮಗೆ ಹೆಂಗ್ ಗೊತ್ತಾಗತ್ತೆ? ಎಷ್ಟೋ ಒಂದಷ್ಟು ಹೇಳ್ಬೋದು, ಬಾಕಿ ಎಷ್ಟು ದಿನವಾಗಿ 6 ಗಂಟೆಯಿಂದ 10 ಗಂಟೆವರೆಗೂ ಏನೇನ್ ಮಾಡಿದ್ರೆ ಅಷ್ಟನ್ನು ಜ್ಞಾಪಕ ಆಗತ್ತೋ ಅಷ್ಟೇ ಬೇಕಾಗತ್ತೆ. ಏನೋ ಅದು ಏನೇನೋ ಜ್ಞಾಪಿಸ್ಕೊತಾ ಇಲ್ಲ, ಅದು ಅವ್ರು ಹೇಳೋ ಹಾಗೆ ಜ್ಞಾಪಿಸ್ಕೊಂಡು ಹೇಳ್ತಾ ಇದ್ದಾರೋ ಅಲ್ಲ ಹಾಗೆ ಆಗಿತ್ತೋ ಅದು ಇವ್ರಿಗೆ ನೆನಪಾಗ್ತಾರೋ ಬೇರೆ ತರವೋ ಅಂತ ಕೇಳಿದೆ. ಆಗ ಆದ ಅನುಭವಕ್ಕೂ ನಮ್ಗೆ ಅಲ್ಲ, ನಮಗೂ ಹಾಗೆ ಜ್ಞಾಪ ಆಗ್ತಾ ಇದೆಯೋ ಬೇರೆ ಆಗ್ತಾ ಇದೆಯೋ ಅಂತ ಕೇಳಿದ್ರೆ ನಮ್ಗೆ ಅದಕ್ಕೆ ಹೆಚ್ಚಿನ ನಮ್ಗೆ ಇಲ್ಲೇ ಇಲ್ಲ. ಏನೋ ಒಂದಷ್ಟು ಅಂಶ ಮಾಡ್ಕೋದಿ, ಅದು ಹಾಗೇನೋ ಅದನ್ನ ತರವೋ ಹೇಗೋ ಆಗೋದೇ ಇಲ್ಲ. ಸ್ಮೃತಿ ಎಲ್ಲ ಬಹಳ ಇದು. ನಾವು ಹಿಂದಿನ ಸ್ಮೃತಿ ಅಂತ ತಗೊಂಡಾಗ ಏನೋ ಒಂದು ಬರುತ್ತೆ. ನೀವ್ ಹೇಳ್ದಂಗೆ ಬಾಲ್ಯದ ಸ್ಮೃತಿ ಅಂತ ತಗೊಂಡಾಗ ಏನ್ ಬರುತ್ತೆ? ಕನಸನ್ನ ಜ್ಞಾಪಿಸ್ಕೊಳ್ಳೋವಾಗ ಸಂಪೂರ್ಣ ಕನಸು ಜ್ಞಾಪಕ ಬರಲ್ಲ. ಅದು ಹೌದು, ಅದಕ್ಕೆ ಸ್ವಾಮಿ ಯಥಾರ್ಥ ಅನ್ನೋಕ್ ಆಗಲ್ಲ ಅಂತ ಸ್ಮೃತಿಯನ್ನ ಯಥಾರ್ಥ ಅಂತ ಅನ್ನೋಕ್ ಆಗಲ್ಲ. ಪೂರ್ತಿ ಇದ್ದಿದ್ದ ಆಸ್ ಇಟ್ ಈಸ್ ಜ್ಞಾಪಕ ಮಾಡ್ಕೊಂಡು ಅನ್ನೋಕ್ ಆಗಲ್ಲ. ಸ್ಮೃತಿಯಲ್ಲಿ ಎಷ್ಟೋ ಕಲ್ಪನೆ ಭಾವನೆ ಸೇರ್ಕೊಂಡಿರುತ್ತೆ.
ಆಗಲೂ ನಾವು ನೆನಪು ಯಥಾರ್ಥವೆಂಬುದಕ್ಕೆ ನೆನಪನ್ನೇ ಆಧಾರವಾಗಿಟ್ಟುಕೊಂಡಿರುತ್ತೇವೆ. ಇದಂತಿರಲಿ, ಸ್ಮೃತಿಯ ವಿಷಯದಲ್ಲಿ ಮತ್ತೊಂದು ವಿಶೇಷವನ್ನು ಲಕ್ಷ್ಯದಲ್ಲಿಡುವುದು ಒಳ್ಳೆಯದು. ಅದೇನೆಂದರೆ, ಯಾವ ಸ್ಮೃತಿಯೇ ಆಗಲಿ ಹಿಂದೆ ನಾವು ಅನುಭವಿಸಿದ ವಸ್ತುವನ್ನಾಗಲಿ ಘಟನೆಯನ್ನಾಗಲಿ ಮತ್ತೊಂದು ಸಲ ನಮ್ಮೆದುರಿಗೆ ತಂದಿಡಲಾರದು. ನಮ್ಮ ತಂದೆ ಮತ್ತೆ ಮುಂದೆ ಆಗಲ್ಲ. ನಮ್ಮ ತಂದೆ ಹಾಗಿದ್ದು ಹೀಗಿದ್ದು, ನನ್ನ ಮನಸ್ಸಿಗೆ ಕಂಡದ್ದು ಹಾಗಿದ್ದು ಹೀಗಿದ್ದು ಬೇರೆಯವ್ರಿಗೂ ಹಾಗೆ ಕಂಡಿರ್ಬೇಕು ಅಂತಿಲ್ಲ. ನಮ್ಮ ತಂದೆ ನೋಡಿದವರು 10 ಜನ, ನೀನ್ ಅನ್ಕೊಂಡಿದ್ರೆ ಹಾಗಲ್ಲ ಅಂತ ಅನ್ಬೋದು. ಅದೇ ಇದು ಎಂಬೀ ರೀತಿಯಲ್ಲಿ ನಿಶ್ಚಯ ರೂಪವಾದ ಅನುಭವವೊಂದು ನಮ್ಮೆಲ್ಲರಿಗೂ ಆಗುತ್ತಲಿರುವುದೆಂಬುದು ನಿಜ. ಇದಕ್ಕೆ ಪ್ರತ್ಯಭಿಜ್ಞಾನವೆಂದು ಹೆಸರು. ವ್ಯವಹಾರಕ್ಕೆ ಈ ಪ್ರತ್ಯಭಿಜ್ಞಾನವು ಬಹಳ ಉಪಯೋಗವಾಗಿರುವುದೆಂಬುದರಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ. ಆದರೆ ಇದು ಹೇಳುವುದೆಲ್ಲವೂ ಪರಮಾರ್ಥವೆಂದು ನಂಬುವುದಕ್ಕೆ ಒಂದು ದೊಡ್ಡ ಅಡಚಣೆ ಇದೆ. ಅದೇನೆಂದರೆ, ಈ ಜ್ಞಾನದಲ್ಲಿರುವ ಅದು ಎಂಬ ಅಂಶವು ಹಿಂದೆ ಅಲ್ಲಿ ಅನುಭವಿಸಿದ ವಸ್ತುವಿನ ಅಥವಾ ಘಟನೆಯ ಆಕಾರವು ನೆನಪಿನ ಹೇಳಿಕೆಯಿಂದಲೇ ನಂಬತಕ್ಕದ್ದಾಗಿದೆ. ಆ ಭೂತ ಕಾಲ ವಿಶಿಷ್ಟ ಅನುಭವವು ನಾವು ಏನು ಮಾಡಿದರೂ ನಮ್ಮೆದುರಿಗೆ ಮತ್ತೆ ಬಂದು ನಿಲ್ಲುವಂತಿಲ್ಲ. ಹೀಗಿರುವಲ್ಲಿ ಅದೇ ಇದು ಎಂಬ ಜ್ಞಾನವು ನಿಸ್ಸಂದಿಗ್ಧವೆಂದು ಹೇಗಾದೀತು? ಸ್ಮೃತಿಯಲ್ಲಿ ಈ ಬಗೆಯ ಕಲಂಕವಿರುವುದರಿಂದಲೇ ಶಾಸ್ತ್ರಜ್ಞರು ಇದನ್ನು ವ್ಯವಹಾರಕ್ಕೆ ಅಂಗವೆಂದು ಒಪ್ಪಿದರೂ ಪ್ರಮಾಣ ಕೋಟಿಯಲ್ಲಿ ಸೇರಿಸಿರುವುದಿಲ್ಲ. ಶ್ರುತಿ ಸ್ಮೃತಿ, ಇದು ಮನ್ವಾದಿ ಸ್ಮೃತಿ ಅಂತಾರೆ, ಈ ಸ್ಮೃತಿ ಅಲ್ಲ. ಶ್ರುತಿ ಸ್ಮೃತಿ ಅನುಮಾನ ಪ್ರತ್ಯಕ್ಷ, ಇದು ಈ ಪಂಚಪ್ರಮಾಣ ಅಂತಾರ. ಪ್ರತ್ಯಕ್ಷ ಅನುಮಾನ ಉಪಲಬ್ಧಿ ಅರ್ಥಾಪತ್ತಿ ಶ್ರುತಿ ಶಬ್ದನ ಶ್ರುತಿ. ಸ್ಮೃತಿನ ಸೇರಿಸಿಲ್ಲ ಅಂತ ಇದ್ದಾರೆ. ಸ್ಮೃತಿನ ಸೇರಿಸಿಲ್ಲ. ಪ್ರಮಾಣ ಕೋಟಿಯಲ್ಲಿ ಸೇರಿರುವ ಪ್ರತ್ಯಕ್ಷವೇ ಮುಂತಾದ ಅನುಭವಗಳಾದರೂ ಸ್ಮೃತಿಯ ಸೋಂಕಿಲ್ಲದೆ ಇರುವವೇ? ಪ್ರತ್ಯಕ್ಷವು ಎಷ್ಟೋ ಸ್ಮೃತಿ. ಅವನು ನೆನ್ನೆ ನೋಡಿ ಅವರನ್ನೇ ನೋಡ್ತಾ ಇದ್ದೀನಿ, ನೆನ್ನೆ ನೋಡಿ ಸ್ಮೃತಿ, ಅವರನ್ನೇ ನೋಡ್ತಾ ಇದ್ದೀನಿ ಪ್ರತ್ಯಕ್ಷ. ಈ ಪ್ರತ್ಯಕ್ಷಕ್ಕೆ ಏನೋ ಸ್ಮೃತಿಯ ಬೆಂಬಲ ಇದೆ ಎಂದು ನೋಡಿದರೆ ಅದನ್ನೂ ಧೈರ್ಯದಿಂದ ಹೇಳುವುದಕ್ಕಿಲ್ಲ. ಏಕೆಂದರೆ ಇಂದ್ರಿಯಗಳಿಂದ ಉಂಟಾಗುವ ಅರಿವಿಗೆ ಪ್ರತ್ಯಕ್ಷವೆಂದು ಹೆಸರು. ಎಲ್ಲೆಲ್ಲಿ ಹೊಗೆ ಇರುವುದೋ ಅಲ್ಲಲ್ಲಿ ಬೆಂಕಿ ಇರುವುದು ಎಂಬ ವ್ಯಾಪ್ತಿಯ ಜ್ಞಾನವಿರುವಾತನು ದೂರದಲ್ಲಿ ಹೊಗೆಯನ್ನು ನೋಡಿ ಆ ಹೆಗ್ಗುರುತಿನಿಂದ ಬೆಂಕಿಯನ್ನು ಊಹಿಸಿ ನಿಶ್ಚಯಿಸಿದರೆ ಆಗುವಂತ ಅರಿವಿಗೆ ಅನುಭೂತಿ ಎಂದು ಹೆಸರು. ಆಪ್ತರಾದವರು ಹೇಳುವ ಮಾತಿನಿಂದ ಆಗುವ ಅರಿವಿಗೆ ಶಬ್ದಜ್ಞಾನವೆಂದು ಹೆಸರು. ಮುಖ್ಯವಾದ ಈ 3 ಬಗೆಯ ಜ್ಞಾನಗಳಲ್ಲಿಯೇ ಅನುಭವಗಳನ್ನೆಲ್ಲ ಅಡಕ ಮಾಡಬಹುದಾಗಿರುತ್ತದೆ. ಇಲ್ಲಿ ಪ್ರತ್ಯಕ್ಷ ಜ್ಞಾನವಾಗಬೇಕಾದರೆ ಹಿಂದಿನ ಅನುಭವದ ಸಂಸ್ಕಾರವೇ ಬೇಕಾಗಿರುತ್ತದೆ. ಆ ಸಂಸ್ಕಾರದಿಂದ ನಾವು ಎದುರಿಗೆ ಇರುವುದನ್ನು ಕಲ್ಲು, ಮರ ಎಂದು ಮುಂತಾಗಿ ನಿಶ್ಚಯಿಸಿಕೊಳ್ಳುತ್ತೇವೆ. ಆದ್ದರಿಂದ ಪ್ರತ್ಯಕ್ಷ ಜ್ಞಾನಕ್ಕೆ ಕೂಡ ಸ್ಮೃತಿಯ ಸಂಬಂಧವಿರುತ್ತದೆ ಎಂದಾಯಿತು. ಹೊಗೆಯ ಪ್ರತ್ಯಕ್ಷದಿಂದ ಬೆಂಕಿ ಇದೆ ಎಂದು ಊಹಿಸುವ ಅನುಮಿತಿ, ಶಬ್ದದ ಪ್ರತ್ಯಕ್ಷದಿಂದ ಅದರ ಅರ್ಥವನ್ನು ನಿಶ್ಚಯಿಸುವ ಶಾಬ್ದ ಜ್ಞಾನ, ಇವುಗಳೆರಡಕ್ಕೂ ಪ್ರತ್ಯಕ್ಷದ ಆಶ್ರಯವಿದ್ದೇ ಇರಬೇಕಾಗಿರುವುದರಿಂದ ಅವುಗಳಲ್ಲಿಯೂ ಸ್ಮೃತಿಯ ಬೆಂಬಲವೇ ಬೇಕಾಗಿದೆ ಎಂದಾಯಿತು. ಅಂತೂ ನಮ್ಮ ಇಡೀ ವ್ಯವಹಾರವೇ ಸ್ಮೃತಿಯ ಮೇಲೆ ನಿಂತಿರುತ್ತದೆ. ಆ ಸ್ಮೃತಿಯ ಬಾಳು ಹಿಂದಿನ ಅನುಭವವನ್ನೇ ಆಶ್ರಯಿಸಿರುತ್ತದೆ. ಅಂತೂ ಎಚ್ಚರದಲ್ಲಾಗುವ ಪ್ರತಿಯೊಂದು ಜ್ಞಾನವು ಸ್ಮೃತಿ ಎಂಬ ಉರುಟು ಮಣೆಯ ಮೇಲೆ, ಉರುಟು ಮಣೆ ಅಂದ್ರೆ ಒಂದು ಮನೆ ಅಡಿಲಿ ಉರುಟು ಇದ್ದರೆ ಉರುಟ್ತಾನೆ ಇರುತ್ತೆ, ಸರ್ಕಸ್ ಮಾಡ್ತಾ ಇರ್ಬೇಕು. ಮನೆ ಅಡಿಲಿ ಉರುಟು ಕೋಲ್ ಹಾಕ್ಬಿಟ್ಟಿದ್ದಾರೆ ರೌಂಡ್ರು, ನಿಂತ್ಕೊಳ್ಳೆ ಉರುಟ್ತಾ ಇರುತ್ತೆ. ಅದು ಹೆಂಗ್ ಉರುಟ್ದು ಹಂಗೆ ಹೋಗ್ತಾ ಇರ್ಬೇಕು. ಅದು ಒಳ್ಳೆ ದೃಷ್ಟ. ಉರುಟು ಮಣೆಯ ಮೇಲೆ ಒಂಟಿ ಕಾಲಲ್ಲಿ ನಿಂತಿರುವುದು ಧಾರಣೆಗೆ ಸಾಲದೆಂಬುದು ಇದುವರೆಗಿನ ವಿಚಾರದಿಂದ ಸಿದ್ಧವಾಯಿತು. ಜನರು ಸ್ಮೃತಿಯಲ್ಲಿ ಯಥಾರ್ಥ ಸ್ಮೃತಿ, ಅಯಥಾರ್ಥ ಸ್ಮೃತಿ ಎಂದು ವ್ಯವಹಾರದಲ್ಲಿ ವಿಂಗಡವನ್ನು ಮಾಡಿಕೊಂಡಿರುವುದು ನಿಜವಾದರೂ ಈ 2 ಬಗೆಯ ಸ್ಮೃತಿಗಳಿಗೂ ಆಕಾರದಲ್ಲಿ ಯಾವ ವಿಧವಾದ ತಾರತಮ್ಯವೂ ನಮಗೆ ಕಾಣಿಸುವುದಿಲ್ಲ. ಯಾವುದಾದರೊಂದು ಸ್ಮೃತಿಯು ಯಥಾರ್ಥವೋ ಅಲ್ಲವೋ ಎಂಬುದನ್ನು ನಿಶ್ಚಯಿಸುವುದಕ್ಕೆ ಬೇಕಾದ ಸಾಧನವೇ ನಮ್ಮ ವಶದಲ್ಲಿ. ಯಥಾರ್ಥ ಹೆಂಗ್ ಮಾಡೋಣ, ಅದಕ್ಕೆ ಇನ್ನೊಂದು 3ನೇ ಸ್ಮೃತಿ ಇಲ್ಲ. ಎಲ್ಲೆಲ್ಲಿ ಪರೀಕ್ಷೆ ಮಾಡಿ ನಿರ್ಧರಿಸಬಲ್ಲವೆಂದು ನಾವು ತಿಳಿದುಕೊಂಡಿರುವೆವೋ ಅಲ್ಲೆಲ್ಲ ಸ್ಮೃತಿಯ ಅಂಶವು ಬೆರಕೆಯಾಗಿಯೇ ಇರುತ್ತದೆ.
ಆ ಅಂಶವು ಯಥಾರ್ಥವೋ ಅಯಥಾರ್ಥವೋ ಎಂಬುದನ್ನು ನಿರ್ಧರಿಸುವುದರಲ್ಲಿಯೂ ಇದೇ ಕ್ಲೇಶವಿರುವುದರಿಂದ ನಮಗೆ ಎಲ್ಲಿಯೂ ನಿಲುಗಡೆ ಇಲ್ಲದೆ ಹೋಗುತ್ತದೆ. ಅನೇಕ ಆಧಾರಗಳಿಂದಲೂ ಬಹುಜನರ ಸಮ್ಮತಿಯಿಂದಲೂ ಇಂಥದ್ದೊಂದು ಯಥಾರ್ಥ ಸ್ಮೃತಿ ಎಂದು ನಾವು ಒಪ್ಪುತ್ತೇವೆ ಎನ್ನುವುದು ಸಾಕು. ಸಾಕು. ಆದರೆ ಆ ಆಧಾರಗಳಲ್ಲಿಯೂ ಸಮ್ಮತಿಗಳಲ್ಲಿಯೂ ಸ್ಮೃತ್ಯಂಶದ ಪಿಶಾಚಿಯು ಬೆನ್ನಂಟಿಕೊಂಡೇ ಇರುವುದರಿಂದ ಪಿಶಾಚಿ ಅದು ಅಂಟಿಕೊಂಡಿರುತ್ತದೆ. ಎಲ್ಲಿಯೂ ಯಥಾರ್ಥ ಸ್ಮೃತಿಯನ್ನು ಕಂಡುಕೊಳ್ಳುವ ಆಶೆ ಇರುವುದಿಲ್ಲ. ಎಚ್ಚರದ ವಿಷಯದ ಸ್ಮೃತಿಯ ಪಾಡೇ ಹೀಗಿರುವಾಗ ವಿಷಯದ ಸ್ಮೃತಿಯ ವಿಚಾರದಲ್ಲಿ ಹೇಳತಕ್ಕದ್ದೇನಿದೆ? ಸಾಕಮ್ಮ.